ಎಲ್ಲ ವಿದ್ಯಾರ್ಥಿಗಳಿಗೆ ಅಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. SSLC ಎಕ್ಸಾಮ್ 2025 ಇದಕ್ಕೆ ಸಂಬಂಧಿಸಿದಂತೆ KSEAB ಕಡೆ ಬಂದಿರುವಂತಹ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ SSLC ವಿದ್ಯಾರ್ಥಿಗಳಿಗೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಅಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಮಾತ್ರ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ಇವಾಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ ಈಗ SSLC ಎಕ್ಸಾಮ್ 2025 ಇದು ಏನಿದೆ ಇದು ಮಾರ್ಚ್ ಅಥವಾ ಏಪ್ರಿಲ್ ಮಂತ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಅಂದರೆ ಮಾರ್ಚ್ ಎಂಡಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಏಪ್ರಿಲ್ ಮಂತಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಇದುವರೆಗೆ ಯಾವುದೇ ಅಫೀಸಿಯಲ್ ಆದ ಟೈಮ್ ಟೇಬಲ್ನ ಇದುವರೆಗೂ ಕೊಟ್ಟಿಲ್ಲ. ಸೊ ಇದು ನಿಮಗೆ ಮಾರ್ಚ್ 28 ಅಥವಾ 29ನೇ ತಾರೀಕು ಸ್ಟಾರ್ಟ್ ಆಗಿಬಿಟ್ಟು ಏಪ್ರಿಲ್ ಮಂತಲ್ಲಿ ನಿಮಗೆ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು SSLC ಎಕ್ಸಾಮನ್ನು ಪ್ರೆಸರ್ ವಿದ್ಯಾರ್ಥಿಗಳಾಗಿರ್ಬೋದು, ಅಂದರೆ ರೆಗ್ಯುಲರ್ ಸ್ಟೂಡೆಂಟ್ಸ್ಗಳು ಏನಿರ್ತಾರೆ ಡೈಲಿ ಕ್ಲಾಸ್ಗಳಿಗೆ ಅಟೆಂಡ್ ಆಗ್ತಿರ್ತಾರೆ. ಸೊ ಅಂಥ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಅಥವಾ ರಿಪೀಟರ್ಸ್ ಆಗಿರ್ಬೋದು, ಸೊ ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಏನಿರ್ತಾರೆ, ಸೊ ಅಂಥ ಸ್ಟೂಡೆಂಟ್ಸ್ಗಳು ಕೂಡ ಇದೇ ಒಂದು ಏಪ್ರಿಲ್ ಮಂತಲ್ಲಿ ನಡೆಯುವಂಥ ಎಕ್ಸಾಮ್ ಏನಿದೆ ಸೊ ಅದರಲ್ಲಿ ಎಕ್ಸಾಮ್ ಬರೆದು ಪಾಸ್ ಆಗ್ಬೋದು. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಗಲೇ ಎಕ್ಸಾಮ್ನ ಬರೀಬೋದು. ಆನಂತರ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು ಅಂದರೆ ಖಾಸಗಿ ವಿದ್ಯಾರ್ಥಿಗಳು ಕೂಡ ಮಾರ್ಚ್ ಏಪ್ರಿಲ್ ಮಂತಲ್ಲೇ ಎಕ್ಸಾಮ್ನ ಬರೀಬಹುದು. ಸೊ ಈ ಒಂದು 2025 ನಡೆಯುವಂಥ ಎಕ್ಸಾಮ್ಗಳಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ರು ನವೆಂಬರ್ 11. ಸೊ ಅಷ್ಟರಲ್ಲಿ ನೀವೇನು ಮಾಡಬೇಕು, SSLC ಎಕ್ಸಾಮ್ 2025ಕ್ಕೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಬೇಕಾಗಿತ್ತು. ಸೊ ಇದಕ್ಕೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಸೊ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಅಂದರೆ ಪ್ರೆಸಸ್ ಆಗಿರ್ಬೋದು, ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಆಗಿರ್ಬೋದು ಅಥವಾ ರಿಪೀಟರ್ಸ್ ಏನಿರ್ತಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ರು ನವೆಂಬರ್ 11. ಆದರೆ ಈಗ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಎಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ನೀವು ಕೇಳ್ಬೋದು. ಅದನ್ನ ಇವಾಗ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ನವೆಂಬರ್ 20ರವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೀವು ಅಲ್ಲಿವರೆಗೂ ಕೂಡ ನವೆಂಬರ್ 20ನೇ ತಾರೀಕುವರೆಗೂ ಕೂಡ ಈ ಒಂದು SSLC 2025 ಎಕ್ಸಾಮ್ಗೆ ನೀವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಬಹುದು. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಆದಷ್ಟು ಬೇಗ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಆನಂತರ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ಈ ಒಂದು SSLC ಎಕ್ಸಾಮ್ 2025ಗೆ ತುಂಬಾ ಅಂದರೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ. ಆನಂತರ ನಿಮಗೆ ಏನಾದರೂ ಯಾವುದೇ ಒಂದು ಕ್ವಶನ್ ಆದರೂ ಆಗಿರ್ಬೋದು, ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ನಿಮಗೆ ಯಾವುದಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಈ ರೀತಿ ನಿಮಗೆ ಏನಾದರೂ ನೋಟ್ಸ್ ಅದು ಬೇಕಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯೂಸ್ ಆಗಿರುವಂಥ, ನಿಮಗೆ ನೀಡ್ ಇರುವಂಥ ವಿಡಿಯೋಗಳು ಏನಿರುತ್ತೆ ಸೊ ಅದನ್ನು ಕಮೆಂಟ್ ಮಾಡಿ ನಮಗೆ ಸಜೆಸ್ಟ್ ಮಾಡಿದರೆ ಆದಷ್ಟು ಬೇಗ ನಿಮಗೆ ಆ ಒಂದು ವಿಡಿಯೋನ ನಿಮಗೆ ವಿಡಿಯೋ ಮಾಡಿ ಪ್ರೊವೈಡ್ ಮಾಡುವಂಥ ಪ್ರಯತ್ನವನ್ನು ಪಡ್ತೀನಿ. ಸೊ ನಿಮಗೆ ಈ ಒಂದು ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ, ಸೊ ಈ ವಿಡಿಯೋದಿಂದ ಹೆಲ್ಪ್ ಆಗಿದ್ರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟು, ನಿಮಗೆ ಇದೇ ಥರ ಆದಷ್ಟು ಬೇಗ ಇನ್ಫಾರ್ಮೇಷನ್ಗಳು ಬೇಕಾಗಿದ್ರೆ SSLC ಆಗಿರ್ಬೋದು ಅಥವಾ ಸ್ಕಾಲರ್ಶಿಪ್ಗಳ ಬಗ್ಗೆ ಏನೇ ಒಂದು ಅಪ್ಡೇಟ್ ಇದ್ರೂ ಕೂಡ ಆದಷ್ಟು ಬೇಗ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.